ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರು ನಗರದಲ್ಲಿ ಮಳೆ ಮಾತ್ರ ಜಾಸ್ತಿ ಆಗಿದೆ ಸರ್. ಮಳೆ ಈ ಬಿಜೆಪಿ ನಾಯಕರೆಲ್ಲ ನಿನ್ನೆ ಸಿಟಿ ರೌಂಡ್ಸ್ ಮಾಡಿ ಡಿ ಕೆ ಶಿವಕುಮಾರ್ದು ಒಂದು ಪೋಸ್ಟರ್ ಎಲ್ಲ ಅನ್ಸಿದ್ರು. ಲೂಟರ್ ಬೆಂಗಳೂರು, ವಾಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರೆಲ್ಲ ಬ್ಯಾಡ್ ಬೆಂಗಳೂರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಬಿಜೆಪಿ ಅವ್ರ ಕಾಲದಲ್ಲಿ ತೇಲ್ತಾ ಇತ್ತು, ಅವ್ರು ಮರ್ತೋಗಿದ್ದಾರೆ ಅಂತ ಕಾಣಿಸ್ತದೆ. ಪ್ರಕೃತಿಯ ನಡುವೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಲೂಟರ್ಗಳೇನು ಮಾಡಿದ್ರಲ್ಲ, ಬಿಜೆಪಿಯ ಲೂಟರ್ಸ್, ಆ ಲೂಟರ್ಸ್ಗಳದ್ದು ಎಲ್ಲ ಬಾಕಿನೂ ಕೊಡಬೇಕಾದ್ರೆ ಇನ್ನು 3 ವರ್ಷ ಬೇಕು. ಅವರು ಲೂಟರ್ಸ್ ಆಗಿ ಲೂಟ್ ಮಾಡಿರುವಂಥ ಬೆಂಗಳೂರು, ಲೂಟ್ ಮಾಡಿ ಬಿಟ್ಟೋಗಿರುವಂಥ ಬೆಂಗಳೂರು, ಅದನ್ನು ಸರಿಪಡಿಸಬೇಕು ಅಂತಂದರೆ ಕಾಲಾವಕಾಶ ಬೇಕಾಗ್ತದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಬೇಕು. ಇವತ್ತು ಆಗಿರ್ತಕ್ಕಂಥ ಲೋಪದೋಷಗಳು, ಇವತ್ತು ಏನು ಸ್ಟ್ರಾಮ್ ವಾಟರ್ ಡ್ರೈನ್ಗಳ ಮೇಲೆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು, ಅದರ ಬಗ್ಗೆ ಯಾವುದೇ ಕಾನೂನು ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುವಂಥದ್ದಾಗಲಿ ತರುವಂಥದ್ದಾಗಲಿ ಪ್ರಯತ್ನ ಮಾಡಿದೆವು. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕಾಗಿತ್ತು, ಅವ್ರು ಹಾಕಿಲ್ಲ. ಅದನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾನೂನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಸಾಕಷ್ಟು ಎಲ್ಲೆಲ್ಲಿ ಕಳೆದ ಬಾರಿ ಏನು ಐಡೆಂಟಿಫಿಕೇಶನ್ ಆಗಿತ್ತು ಆ ಎಲ್ಲ ಕಡೆ ಕಡಿಮೆ ಆಗಿದೆ. ಎಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಸತತವಾಗಿ ಬಿಜೆಪಿ ಶಾಸಕರು ಗೆದ್ದು ಬರ್ತಾ ಇರ್ತಕ್ಕಂಥ ಕ್ಷೇತ್ರಗಳು, ಅಲ್ಲಿ ಅವ್ರು ಏನು ಲೂಟಿ ಮಾಡಿದ್ದಾರೆ ಅನ್ನೋದನ್ನು ಹೇಳಬೇಕು. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಈ ರೀತಿ ಪರಿಸ್ಥಿತಿ ಆದಾಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಒಂದು ಕಮಿಟಿ ಮಾಡಿ ರಾಮಲಿಂಗ ರೆಡ್ಡಿ ಅವ್ರ ನೇತೃತ್ವದಲ್ಲಿ ನೀವೆಲ್ಲ ಪರಿಹಾರ ಕಂಡುಕೊಳ್ತೀವಿ ಅಂತ ಹೇಳಿ ಕಮಿಟಿ ಮಾಡಿ ಈಗ ಆಲ್ರೆಡಿ ಈಗ ವರ್ಷದಲ್ಲಿ ಅದು ಯಾಕೆ ಸಾಧ್ಯ ಆಗಲಿಲ್ಲ? ಈಗ ನೋಡಿ, ಎಲ್ಲದಕ್ಕೂ ಕೂಡ ಈಗ ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ಸ್ಟ್ರಾಮ್ ವಾಟರ್ ಡ್ರೈನ್ಗಳನ್ನು ಎಲ್ಲೆಲ್ಲಿ ಇದೆ, ಪ್ರೈಮರಿ, ಸೆಕೆಂಡ್ರಿ, ಟೆರ್ಷರಿ ಡ್ರೈನ್ಸ್ ಎಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಅದಕ್ಕೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಸೊ ಏನೇ ಮಾಡಬೇಕು ಅಂತ ಅಂದ್ರೂ ಕೂಡ ಎಲ್ಲರೂ ಕೂಡ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಂಡು ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇವತ್ತು ಬೆಂಗಳೂರನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಅನುದಾನವನ್ನು ಮುಂದಿನ 3-4 ವರ್ಷಗಳ ಕಾಲ ನಿರಂತರವಾಗಿ ಕೊಡುವಂಥದ್ದನ್ನು ಈಗ ಸುಮಾರು 7,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ DPRಗಳು ರೆಡಿ ಆಗ್ತಾ ಇದೆ. ಆ DPRಗಳೆಲ್ಲ ಆದ ತಕ್ಷಣ ಖಂಡಿತ ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಖಂಡಿತ ನೀವೆಲ್ಲ ನೋಡ್ತೀವಿ. ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಇದೇನೇ ಆಗ್ತಾ ಇದ್ರೂ ಕೂಡ ಬಿಜೆಪಿಯ ಶಾಸಕರು ಸತತವಾಗಿ ಸುಮಾರು 25 ವರ್ಷಗಳಿಂದ ಆಯ್ಕೆ ಆಗಿ ಬರ್ತಾ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇಂಥ ಅವ್ಯವಸ್ಥೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತೇಳಿ ಮಾಧ್ಯಮದವ್ರು ನೀವು ಹುಡುಕ್ಬೇಕು. ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ರು ಸರ್, ಸಾಧನಾ